ಮಕ್ಕಳೇ, ತಂದೆಯಾದಂಥವರು ಅಥವಾ ಪಾಲಕರು ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕೊಡಬೇಕು. ಅಜ್ಜಿಯ ಕಥೆಯನ್ನು ಹೇಳುವ ಉದ್ದೇಶವೂ ಸಹಿತ ಮಕ್ಕಳಲ್ಲಿ ಉತ್ತಮ ಸಂಸ್ಕಾರ ಬರಬೇಕು ಎನ್ನುವ ಕಾರಣವೇ ಆಗಿದೆ. ಹೀಗಿದ್ದಾಗ ಮಹಾಭಾರತವನ್ನು ಓದಬೇಕು ಎಂಬುದಾಗಿ ನಾನು ಹೇಳ್ತೇನೆ. ಮಹಾಭಾರತದಲ್ಲಿ ಧೃತರಾಷ್ಟ್ರನು ಮಾಡಿದ್ದು ಸಹಿತ ಇದೇ ಕತೆ. ತನ್ನ ಮಗನಾದಂತಹ ಕೌರವನು ಏನನ್ನು ಮಾಡಿದರೂ ಅದಕ್ಕೆ ಸಮ್ಮತಿಸಿದ. ಒಳ್ಳೆಯದನ್ನು ಮಾಡಿದರೆ ಸಮ್ಮತಿಸಿ, ಕೆಟ್ಟದ್ದನ್ನು ಮಾಡಿದಾಗ ಅವನಿಗೆ ಬುದ್ಧಿಯನ್ನು ಹೇಳಿ ಸರಿದಾರಿಗೆ ತರುವ ಗೋಜಿಗೆ ಧೃತರಾಷ್ಟ್ರ ಹೋಗಲಿಲ್ಲ. ಹಾಗಾಗಿ ಅದೇ ಸಂಸ್ಕಾರದಲ್ಲಿ ಬೆಳೆದಂತಹ ಕೌರವ ತನಗೆ ಹೇಳುವವರು ಕೇಳುವವರು ಯಾರೂ ಇಲ್ಲ ಎನ್ನುವ ಹಾಗೆ ನಡೆದುಕೊಂಡ. ಕೊನೆಯಲ್ಲಿ ನೋಡಿದಿರಲ್ಲ ನೀವು, ಕೌರವ ಪಾಂಡವರ ಯುದ್ಧ. ಮಹಾಭಾರತವೇ ಮುಖ್ಯ ಕಾರಣ ಆದಂಥವನು ಕೌರವ. ಶರಶೆಯಲ್ಲಿ ಮಲಗಿದಂತಹ ಭೀಷ್ಮನಿಗೆ ಯಾವಾಗಲೂ ಉತ್ತಮವಾದಂತಹ ಆಲೋಚನೆಗಳೇ. ಹಸ್ತಿನಾಪುರಕ್ಕೆ ಒಳ್ಳೆಯದಾಗಬೇಕು, ಹಸ್ತಿನಾಪುರದಲ್ಲಿ ಆಳತಕ್ಕಂತಹ ರಾಜರುಗಳು ಪ್ರಜೆಗಳನ್ನು ಸರಿಯಾಗಿ ಪಾಲಿಸಬೇಕು, ಉತ್ತಮವಾದಂತಹ ರಾಜರು ಆಗಬೇಕು ಹೇಳುವ ಕಲ್ಪನೆಯೇ ಕೊನೆಯವರೆಗೂ ಭೀಷ್ಮನ ಆಲೋಚನೆ. ಧೃತರಾಷ್ಟ್ರನನ್ನು ಕರೆದ. ಮಹಾರಾಜ, ನೀನು ಧರ್ಮವನ್ನು ಅರಿತವನು, ವೇದಶಾಸ್ತ್ರ ಸಂಪನ್ನರಾದ ವಿಪ್ರರನ್ನು ಆರಾಧಿಸಿದವನು. ನಿನಗೆ ನಾನು ಹೇಳಬೇಕಾದುದೇನೂ ಇಲ್ಲ. ಆದರೂ ಹಿರಿಯನಾಗಿ ಎರಡು ಮಾತನ್ನು ಹೇಳುವುದು ನನಗೆ ಕರ್ತವ್ಯವೆಂದೇ ಅನಿಸುತ್ತದೆ. ಆದುದು ಆಗಿ ಹೋಗಿದೆ ಧೃತರಾಷ್ಟ್ರ, ಅದಕ್ಕಾಗಿ ಶೋಕಿಸಬೇಡ. ನಡೆಯಲೇಬೇಕಾದುದು ನಡೆದು ಹೋಯಿತು. ಈ ಧರ್ಮರಾಜಾದಿ ಪಾಂಡವರು ನಿನ್ನ ತಮ್ಮನ ಮಕ್ಕಳು, ನಿನಗೂ ಮಕ್ಕಳೇ. ಅವರ ಗುಣಗಳನ್ನು ನಾನು ಹೇಳತಕ್ಕದ್ದಲ್ಲ. ಸ್ವಾಮಿ ಶ್ರೀಕೃಷ್ಣನ ಪೂರ್ಣಾನುಗ್ರಹಕ್ಕೆ ಪಾತ್ರರಾದವರು. ಈವರೆಗೆ ನಮ್ಮ ವಂಶದಲ್ಲಿ ಅಂಥವರು ಹುಟ್ಟಲಿಲ್ಲ, ಮುಂದೆ ಇನ್ನೇನು. ಅವರು ನಿನಗೆ ವಿಧೇಯರಾಗಿರುತ್ತಾರೆ. ಅನ್ಯಥಾ ಭಾವಿಸದೆ ಅವರನ್ನು ಪ್ರೀತಿಯಿಂದ ಕಂಡು ನಡೆಸಿಕೊ. ಕಾಲ ಪ್ರೇರಿತನಾದ ದುರ್ಯೋಧನನು ಕ್ಷತ್ರಿಯ ಕುಲವನ್ನೆಲ್ಲ ಈ ಕುರುಕ್ಷೇತ್ರದಲ್ಲಿ ಕಲೆ ಹಾಕಿ ಒಂದು ರಣಯಜ್ಞವನ್ನೇ ತೊಡಗಿದನು. ಹಿಂದೆ ನಮ್ಮ ಹಿರಿಯನಾದ ಕುರು ಮಹಾರಾಜನು ತನ್ನ ತನವನ್ನೆಲ್ಲ ಸಮರ್ಪಿಸಿ ಇಲ್ಲಿಯೇ ಯಜ್ಞವನ್ನು ಪೂರೈಸಿ ಕಣ್ಮರೆಯಾದನಂತೆ. ನಿನ್ನ ಮಗನು ಈ ರಣಯಜ್ಞದಲ್ಲಿ ಪಶುವಾಗಿ ಸಂದು ಅಮರನಾದನು. ಯಜ್ಞದಲ್ಲಿ ಅರ್ಪಿಸಲ್ಪಡುವ ಎಲ್ಲ ದ್ರವ್ಯಗಳು ಅಗ್ನಿಮುಖದಿಂದ ದೇವತೆಗಳಿಗೆ ಸಲ್ಲುತ್ತವೆ. ಯಜ್ಞಕರ್ಮದಲ್ಲಿ ಹೋಮಿಸಲ್ಪಟ್ಟ ದ್ರವ್ಯಗಳು ನಷ್ಟವಾಗುವುದೆಂದು ಕಂಡರೂ ಫಲರೂಪದಿಂದ ಲಭಿಸಿಯೇ ಲಭಿಸುತ್ತವೆ. ಹೆಚ್ಚಿದ್ದ ಭೂಭಾರವು ಇಳಿಯಲೇಬೇಕಾದ ಕಾಲವು ಸನ್ನಿಹಿತವಾಗಿತ್ತು. ಅಂತೆಯೇ ಈ ಯುದ್ಧವೂ ಅದಕ್ಕೆ ನಿಮಿತ್ತವಾಯಿತು. ಮಹಾಯಜ್ಞದ ಹವಿಶೇಷದಂತೆ ನಮ್ಮ ವಂಶಕ್ಕೆ ಈ 5 ಮಂದಿ ಪಾಂಡವರು ಮಾತ್ರ ಉಳಿದರು. ಹಿರಿಯನಾದ ನೀನು ಅಪೂರ್ವ ಫಲಭೋಕ್ಷವಾಗಿ ಈ ಅನುಗ್ರಹವನ್ನು ಪರಿಗ್ರಹಿಸಿಕೊಳ್ಳುವಂತೆ ಇವರನ್ನು ಸ್ವೀಕರಿಸಿ ಕೃತಕೃತ್ಯನಾಗು, ನಿನಗೆ ಶುಭವಾಗಲಿ ಎಂದು ನುಡಿದನು. ಇದು ಧೃತರಾಷ್ಟ್ರನಿಗೆ ಹೇಳಿದಂತಹ ಮಾತಾದರೂ ಸಹಿತ ನಾವು ಇದನ್ನು 4 ಬಾರಿ ಕೇಳಬೇಕು, ವಿಚಾರಿಸಬೇಕು, ಈ ಬಗ್ಗೆ ಇನ್ನೂ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.